ಡ್ರೈವಿಂಗ್ ಬರಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಕಾರ್ನ ಡ್ರೈವ್ ಮಾಡಿದೆ. ಅದೇ ಯಾರಿಗಾದ್ರೂ ಏನಾದ್ರೂ ಆಗಿದ್ದಿದ್ರೆ, ರೂಲ್ಸ್ನ ಫಾಲೋ ಮಾಡಿಲ್ಲ ಅಂದ್ರೆ ನನ್ನ ಸ್ವಂತ ತಂಗಿನೂ ಕ್ಷಮಿಸಲ್ಲ ನಾನು. ಇನ್ನೊಂದ್ಸಲ ಇದು ರಿಪೀಟ್ ಆದ್ರೆ ಮತ್ತೆ ಈ ಮನೆಗೆ ಬರೋ ಅವಶ್ಯಕತೆ ಇಲ್ಲ, ಇರೋದು ಇಲ್ಲ. ಬಾ ಹೋಗೋಣ. ಅಮ್ಮ, ಮೀರಾ, ಕೃಷ್ಣ, ಬನ್ನಿ ಬನ್ನಿ. ಏನಾಯ್ತು ಅತ್ತೆ? ಏನಾದ್ರೂ ಜಾರ್ ಬಿದ್ರ? ಏನ್ ಕೇಳ್ತಿದೀಯೇ? ಮತ್ ಹಾಕ್ ಕಿರ್ಚಿದ್ರಿ? ಅಯ್ಯೋ ಕರ್ಮ, ಕಿರ್ಚಿದ್ರೆ ಬಿದ್ದೆ ಅಂತನ. ಹುಡ್ಗನ ಅಪ್ಪ ಅಮ್ಮ ಬಂದ್ರು ಕಣೆ. ಅಯ್ಯೋ ಬೀಗ್ರೆ, ನಮಸ್ಕಾರ. 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 ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಮಸ್ಕಾರ ಅಪೂರ್ವ ಅವರೇ. ನಮಸ್ತೆ. ನಮಸ್ಕಾರ ಬೀಗ್ರೆ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಒಂದ್ ನಿಮಿಷ ಇರಿ, ನಾನ್ ಬಿಸಿ ಬಿಸಿ ಕಾಫಿ ತರ್ತೀನಿ. ಪರವಾಗಿಲ್ಲ, ಬೇಡ, ದಾರಿಯಲ್ಲಿ ಬರ್ತಾ ಆಯ್ತು. ಹುಡುಗಿನ ನೋಡೋಣ ಅಂತ ಬಂದ್ವಿ, ಒಂದ್ಸಲ ಕರಿಬಹುದಾ? ನಮ್ ಹುಡುಗಿ ಹಾಗೆ ಕರೀದೆ ಹೊರಗ್ ಬರಲ್ಲ. ಅಪೂರ್ವ ಅವ್ರು ಬೆಳೆಸಿರೋದಲ್ವಾ ಮತ್ತೆ? ನನ್ ಮೊಮ್ಮಗಳನ್ನ ಅವಳೇನ್ ಬೆಳ್ಸೋದು? ಮೀರಾ, ಏನ್ ಹಾಗೆ ನೋಡ್ತಾ ಇದ್ಯಾ? ಇಂದುನ ಕರ್ಕೊಂಡ್ ಬಾ, ಹಾಗೆ ಇವ್ರಿಗೆ ಸ್ವೀಟ್ಸ್ ತಗೊಂಡ್ ಬಾ. ಹೋಗು. ಬರ್ತಾ ಕಾಫಿ ಕುಡ್ಕೊಂಡ್ ಬಂದ್ರಂತೆ ಅದ್ಕೆ. ಇನ್ನ ಸ್ವೀಟ್ಸ್ ಹೇಗ್ ತಿಂತಾರೆ ಪಾಪ? ಮೀರಾ, ಮಾತ್ಗೆ ಹಾಗೆ ಹೇಳ್ತಾ ಇದ್ದಾರೆ. ಒಳಗಡೆ ಹೋಗಿ ಜ್ಯೂಸ್ ತಗೊಂಡ್ ಬಾ, ಹೋಗು. ಸರಿ ಕಣ್ರಿ. ಇಂದು ಇಂದು ನಿನ್ ಭಾವಿ ಅತ್ತೆ ಮಾವ ಬಂದಿದ್ದಾರೆ, ಬಾ. ಮದ್ವೆ ಕೆಲ್ಸ ಎಲ್ಲ ಶುರು ಮಾಡಿದ್ರ? ಈಗ ಬಂದಿದ್ದು ಕೂಡ ಮದ್ವೆಗ್ ಡೇಟ್ ಹತ್ರ ಬಂತು ಅಂತ ಹೇಳೋಕೆ. ಆಶೀರ್ವಾದ ಮಾಡಿ ಆಂಟಿ ಅಂಕಲ್. ಒಳ್ಳೇದಾಗ್ಲಮ್ಮ. ನಿನ್ಗೋಸ್ಕರನೇ ಬಂದ್ವಿ, ನಿನ್ಗಿದ್ ಕೊಟ್ಟೋಗೋಣ ಅಂತ. ತಗೊಳಮ್ಮ. ನನ್ ಮಗ ನಿನ್ಗೋಸ್ಕರ ಸ್ಪೆಷಲ್ ಆಗಿ ತರ್ಸಿದನಮ್ಮ. ತುಂಬಾ ಕಾಸ್ಟ್ಲಿ ಇದು. ಈಗಿದೆಲ್ಲ ಯಾಕೆ ಹೇಳಿ? ಯಾಕಂದ್ರೆ ಏನ್ ಬೀಗ್ರೆ, ನಾಳೆ ಮದ್ವೆಯಲ್ಲಿ ನನ್ ಮಗನ್ ಪಕ್ಕದಲ್ಲಿ ಕೂತ್ಕೊಂಡಾಗ ನಮ್ ಹುಡುಗಿ ಚೆನ್ನಾಗ್ ಕಾಣಿಸ್ಬೇಕಲ್ವಾ? ಅದಕ್ಕೆ ಮದ್ವೆ ಅಷ್ಟ್ರಲ್ಲಿ ಈ ಕ್ರೀಮ್ ಪೌಡರ್ ಹಾಕೊಂಡು ಬೆಳ್ಳಗಾಗ್ಬೇಕು ನೀನು. ಮದ್ವೆ ಆದ್ಮೇಲೆ ನೀನ್ ಹೇಗಿದ್ರು ಪರವಾಗಿಲ್ಲಮ್ಮ. ಯಾಕೀಗ ಮಾತಾಡ್ತಿದ್ದೀರಾ? ಅಮ್ಮ, ಅವ್ರೇನೋ ಮಾತಾಡ್ತಿದಾರಲ್ವಾ, ಮಾತಾಡ್ಲಿ. ನಿಜಾನೇ ಹೇಳ್ಬೇಕಲ್ವಾ? ಹುಡುಗಿ ಹೇಗೆ ಇದ್ರು ಮದುವೆ ಸಂಬಂಧ ಫಿಕ್ಸ್ ಮಾಡಿದ್ವಿ. ಯಾಕೆ? ಅಪೂರ್ವ ಅವರಿಗೋಸ್ಕರ. ನಾವು ಅಷ್ಟು ತ್ಯಾಗ ಮಾಡಿ ಮದ್ವೆಗೆ ಒಪ್ಕೊಂಡಿರೋದಕ್ಕೆ ಮದ್ವೆ ಅಷ್ಟ್ರಲ್ಲಿ ಅಟ್ಲೀಸ್ಟ್ ಸುಂದರವಾಗಿ ಕಾಣಿಸೋಕಾದ್ರೂ ಟ್ರೈ ಮಾಡ್ಬೋದಲ್ವಾ? ಈ ಮೇಕಪ್ ಕಿಟ್ ಯೂಸ್ ಮಾಡಿದ್ರೆ 7 ರಿಂದ 10 ದಿನದಲ್ಲಿ ಬೆಳ್ಳಗಾಗ್ತಾರಂತೆ. ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡು. ಸರಿ, ಹಾಗಾದ್ರೆ ಹತ್ತಿರದವ್ರಿಗೆ ನಾವು ನೇರವಾಗಿ ಹೋಗಿ ಹೇಳ್ಬೇಕಲ್ವಾ? ಅದಕ್ಕೆ ನಾವು ಹೋಗಿ ಬರ್ತೀವಿ. ಹಾ ಸರಿ, ಹೋಗ್ ಬರ್ತೀವಿ. ಸರಿ ಸರಿ. ಬಾ. ಮದುಮಗನ ಕೇಳ್ದೆ ಅಂತ ಹೇಳಿ. ಖಂಡಿತ. ಮದ್ವೆ ಕೆಲ್ಸ ಎಲ್ಲ ಬೇಗ ಮಾಡಿ ಮುಗ್ಸಿ. ಸರಿ. ಏನ್ ಅನ್ಕೊಂಡಿದಾರಮ್ಮ ಅವರು? ನಾನ್ ಹೇಗಿದ್ದೀನಿ ಅಂತ ನೋಡಿನೇ ಅಲ್ವಾ ಮದ್ವೆಗೆ ಒಪ್ಕೊಂಡಿದ್ದು. ಈಗೇನು
ನನ್ನ ಬಣ್ಣದ ಬಗ್ಗೆ ಮಾತಾಡ್ತಿದ್ದಾರೆ. ಅವರೆಲ್ಲ ಏನು ತುಂಬಾ ಬೆಳ್ಳಗಿದಾರ ಹೇಗೆ? ಆದ್ರೂ ನೀವೇನಪ್ಪ ಅವ್ರು ಹಾಗೆ ಮಾತಾಡ್ತಿದ್ರು, ನೀವೇನೂ ಮಾತಾಡಿಲ್ಲ. ಏನು ಮಾತಾಡ್ಲಮ್ಮ? ನನ್ನಿಂದ ಆಲ್ರೆಡಿ ಒಂದು ಸಂಬಂಧ ಮುರಿದೋಗಿದೆ ಅಲ್ವಾ? ಈ ಸಂಬಂಧ ಆದರೂ ಫಿಕ್ಸ್ ಆಗಲಿ ಅಂತ. ಇಷ್ಟು ತ್ಯಾಗ ಮಾಡಿ ನನ್ನ ಅವ್ರ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಬಣ್ಣದ ಬಗ್ಗೆ ಮಾತಾಡಿ ನನ್ನ ಅವಮಾನ ಮಾಡಿದ್ಮೇಲೆ ನನಗೆ ಈ ಮದುವೆ ಬೇಡ. ಏನಿದು? ಏನಂತ ಕೇಳ್ತಿದೀಯಲ್ಲಮ್ಮ? ಅವ್ರು ಹೇಗ್ ಮಾತಾಡಿದ್ರು ಅಂತ ನೋಡ್ದೆ ಅಲ್ವಾ? ಅವಳ ಬಣ್ಣನ್ ಮರೆ ಮಾಚಿ ಮದ್ವೆ ಮಾಡ್ಬೇಕು ಅಂತ ನಾವ್ ಅನ್ಕೊಂಡಿದ್ವಾ? ಸುಮ್ನೆ ಇದೀವಿ ಅಂತ ಹೇಳಿ ಇಷ್ಟ ಬಂದಂಗ್ ಮಾತಾಡ್ತಾರ? ನನಗೆ ಎಷ್ಟು ಕೋಪ ಬಂತು ಗೊತ್ತಾ ಅತ್ತಿಗೆ? ಇಂದುಗೆ ಬಾಯಿಗೆ ಬಂದಾಗ ಅಂತಾರೆ. ತಪ್ಪೇನ್ ಹೇಳಿದ್ರು? ತಮ್ಮ ಸೊಸೆ ಎಲ್ರ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಈ ಮೇಕಪ್ ಕಿಟ್ ಕೊಟ್ಟು ಮೇಕಪ್ ಮಾಡ್ಕೊ ಅಂತ ಹೇಳಿದ್ರು. ತಪ್ಪ? ಅವ್ರು ಬೇಕು ಅಂತ ಇಂದುನ ಕೀಳಾಗಿ ನೋಡ್ಬೇಕು ಅಂತ ಹಾಗೆಲ್ಲ ಮಾತಾಡಿಲ್ಲ. ಅವ್ರ ಸೊಸೆ ಅಂತ ಫಿಕ್ಸ್ ಆಗಿರೋದಕ್ಕೆ ಏನೋ ಪ್ರೀತಿಯಿಂದ ಹೀಗಿದ್ರೆ ಚೆನ್ನಾಗಿರೋಲ್ಲ, ಹಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಹೋದ್ರು. ಅದು ಕೂಡ ತಪ್ಪ? ನಮಗ್ ನಾವೇ ಊಹೆ ಮಾಡ್ಕೊಂಡು ಪಾಪ ಅವ್ರ ಒಳ್ಳೆತನನ ತಪ್ಪು ತಿಳ್ಕೊಂಡ್ರೆ ಹೇಗೆ ಹೇಳು? ಯಾಕೆ ಎಲ್ಲಾನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಪ್ರೀತಿಯಿಂದ ಹೇಳಿದ್ರು, ಆ ಮೇಕಪ್ ಹಾಕೊಂಡು ನೋಡು, ಮದ್ವೆಲ್ ಚೆನ್ನಾಗಿ ಕಾಣಿಸಿದ್ರೆ ಅವ್ರ ಜೊತೆಗೆ ನಮ್ಮೆಲ್ಲರಿಗೂ ಖುಷಿನೇ ಅಲ್ವಾ? ಮತ್ತೆ ಅವತ್ತು ಅಕ್ಕ ಮೇಕಪ್ ಹಾಕೊಂಡಿದ್ದಕ್ಕೆ ಮೇಕಪ್ ವೇಸ್ಟ್ ಅಂತೆಲ್ಲ ಕ್ಲಾಸ್ ತಗೊಂಡಿದ್ರಿ ಅಲ್ವಾ? ಅವತ್ತು ನೀವೇ ಬೇಡ ಅಂತೇಳಿ ಇವತ್ತು ನೀವೇ ಹಾಕು ಅಂತಿದ್ದೀರಲ್ಲ. ಅಂದ್ರೆ ಅವತ್ತು ಹುಡುಗನ್ ಮನೆಯವರು ಹೇಗೆ ಅಂತ ನಮಗೆ ಗೊತ್ತಿರ್ಲಿಲ್ಲ ಅಲ್ವಾ? ತುಂಬಾ ಮೇಕಪ್ ಮಾಡ್ಕೊಂಡ್ರೆ ಯಾಕೆ ಅಂತ ಹೇಳಿ ಎಲ್ಲ ಅವ್ರಿಗೆ ಮೋಸ ಮಾಡ್ತೀವಿ ಅಂತ ಅಂದ್ಕೊಳ್ತಾರೇನೋ ಅಂತ ಅವಾಗ ನಮ್ಗೆ ಅವಮಾನ ಅಲ್ವಾ? ಅದಕ್ಕೆ ಅವತ್ ಬೇಡ ಅಂತ ಹೇಳಿದೆ. ಈಗ ಅವರೇ ಮೇಕಪ್ ಕಿಟ್ ತಗೊಂಡ್ ಬಂದು ಮೇಕಪ್ ಹಾಕು ಅಂತ ಅಂದ್ಮೇಲೆ ಅವ್ರಿಗಿಲ್ಲದ ಅಭ್ಯಂತರ ನಮ್ಗೆ ಯಾಕೆ ಹೇಳಿ? ಇಂದು ನಿನಗೇನಾದ್ರೂ ಹೇಳಿದ್ರೆ ಈ ಅತ್ತೆಗೆ ಹೇಳಿದಾಗಲ್ವಾ? ನಿನಗೇನಾದ್ರೂ ಹೇಳ್ತಾ ಇದ್ರೆ ನಾನ್ ನೋಡ್ಕೊಂಡು ಯಾಕೆ ಸುಮ್ಮನೆ ಇರ್ಲಿ ಹೇಳು? ಅವರು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗಿದ್ದಕ್ಕೆ ಆಗ ನಾನು ಏನು ಮಾತಾಡ್ಲಿಲ್ಲ. ಇಲ್ಲಿ ನೋಡು, ನಿನ್ನತ್ತೆ ಹೇಳಿದ್ದು ಕೇಳ್ತೀಯ ಅಲ್ವಾ? ಹೋಗು ತಗೋ, ಅದನ್ನೆಲ್ಲ ಹೋಗಿ ಹಚ್ಕೋ. ಸರಿ ಅತ್ತೆ. ನಕ್ಷತ್ರ, ಹಾ ಅಮ್ಮ, ಹೊರಗೆ ಹೋಗೋಣ ಬಾಮ್ಮ. ಬರ್ತಿದ್ದೀನಮ್ಮ. ಯಾಕೆ ಅಷ್ಟೊಂದು ಕೋಪ? ಮತ್ತೆ ಬ್ಯೂಟಿ ಪಾರ್ಲರ್ಗೆ ನಾನ್ ಯಾಕೆ ಮಮ್ಮಿ? ಇಂದು ತಾನೇ ಮದುಮಗಳು, ಅವಳನ್ನ ಕರ್ಕೊಂಡು ಹೋಗ್ಬೋದಿತ್ತಲ್ವಾ? ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಾಗಿರೋದು ಇಂದು ಅಲ್ಲ, ಅವಳ ಮುಖಕ್ಕೆ ಅವ್ರು ಕೊಟ್ಟಿರೋ ಮೇಕಪ್ಪೇ ಜಾಸ್ತಿ.
ಹಾಗ್ಯಾಕೆ ಹೇಳ್ತಿದ್ಯಾ ಮಮ್ಮಿ? ಹಾಗೆ ಅಂತೀನಿ. ಹೌದು, ನೀನ್ ಯಾಕೆ ಪ್ರತಿ ವಿಷಯದಲ್ಲೂ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ಯಾ? ತಪ್ಪೇನಿದೆ? ನೋಡು, ನಾವು ನಿಂತಿರೋವಾಗ ನಮ್ಮ ಪಕ್ಕದಲ್ಲಿ ನಿಂತ್ಕೊಳ್ಳೋರ್ಗೂ ನಮ್ಮ ಹಿಂದೆ ನಿಂತ್ಕೊಳ್ಳೋರ್ಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಮಹಾರಾಣಿ ಬರ್ತಾ ಇದ್ರೆ ದಾಸಿಯರು ದೂರದಲ್ಲಿ ತಲೆ ತಗ್ಗಿಸ್ಕೊಂಡು ನಿಂತಿರಬೇಕು, ಪಕ್ಕದಲ್ಲಿ ನಿಂತ್ಕೊಳ್ಬಾರ್ದು. ನೀನು ನಮ್ಮನೆ ಮಹಾರಾಣಿ, ನಿನ್ನ ಪಕ್ಕ ಅವಳು ನಿಲ್ಲೋದು ಅಂದ್ರೆ ಏನು? ಅತ್ತೆ ಮಗಳಲ್ವಾ? ಆಗಿರ್ಬೋದು, ಆದ್ರೆ ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇದ್ದಾರೆ. ಅಂದ್ರೆ ನಮ್ಮ ಕೈ ಮೇಲಿರಬೇಕು, ಅವ್ರ ಕೈ ಕೆಳಗಿರ್ಬೇಕು. ಅದನ್ನ ಬಿಟ್ಟು ಕೈ ಕೈ ಸೇರಬಾರ್ದು. ಕೊಡೋರು ಯಾವತ್ತೂ ಮೇಲೆ ಇರಬೇಕು, ತಗೊಳ್ಳೋರು ಯಾವತ್ತೂ ಕೆಳಗೆ ಇರಬೇಕು. ಯಾಕೆ ಗೊತ್ತಾ? ಕೊಡೋರು ಯಾರು ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಅಂತ. ಆ ಕುಟುಂಬ ಬದುಕ್ತಾ ಇರೋದು ನಮ್ಮಿಂದ. ಹಾಗಿರ್ಬೇಕಾದ್ರೆ ಅವಳನ್ನ ಸಪೋರ್ಟ್ ಮಾಡ್ಕೊಂಡು ತಿರ್ಗೋದು ಅಂದ್ರೇನು? ನನ್ನ ಮಗಳು ಮಹಾರಾಣಿಯಾಗಿ ಬೆಳಿಬೇಕು ಅಂದ್ಕೊಂಡಿದ್ದೀನಿ, ಹಾಗೆ ಬೆಳೆಸ್ತಾ ಇದ್ದೀನಿ ಕೂಡ. ಅಂಥವ್ರ ಜೊತೆ ನೀನು ಸೇರಿ ನಿನ್ನ ಸ್ಥಾನನ ಕಳ್ಕೊಂಡು ಅವ್ರ ಸ್ಥಾನನ ಹೆಚ್ಚಿಸ್ಬೇಡ. ನೀನು ನನ್ನ ಮಗಳು, ನನ್ನ ಹಾಗೆ ಇರಬೇಕು, ನನಗಿಂತ ಇನ್ನೂ ಚೆನ್ನಾಗಿ ಬದುಕಬೇಕು. ನೋಡು ಬೇಬಿ, ದೊಡ್ಡೋರು ದೊಡ್ಡ ನೋಟನ್ನ ಮುಂದೆ ಜೇಬಲ್ಲಿ ಇಟ್ಕೊಂಡು ಚಿಲ್ರೆನ ಕೆಳಗಿನ ಜೋಬಲ್ಲಿ ಇಟ್ಕೊಳ್ತಾರೆ. ಚಿಲ್ರೆಗೆ ಚಿಲ್ರೆ ಮನುಷ್ಯಗಿರೋ ಬೆಲೆ ಅದೇ. ಅದನ್ನ ಅರ್ಥ ಮಾಡ್ಕೊ. ಯಾರೋ ಅದು? ಎಷ್ಟೋ ಕೊಬ್ಬು ನಿನಗೆ, ನನ್ನ ಕಾರ್ಗೆ ಅಡ್ಡ ಹಾಕ್ತೀಯ. ಅಡ್ಡದಾರಿಲಿ ಬರ್ತಾ ಇದ್ದೀರಾ ಅಲ್ವಾ? ಅದಕ್ಕೆ ಬರಬೇಡಿ ಅಂತ ಅಡ್ಡ ಹಾಕಿ ಹೇಳೋಣ ಅಂತ ಬಂದೆ. ಅಡ್ಡದಾರಿನ? ನಮ್ಮ ಮನೇಲಿ ಒಬ್ರು ಇದ್ದಾರೆ ಅಂತಂದ್ರೆ ನಮ್ಮವರು ಅಂತ ಅರ್ಥ. ಅವ್ರಿಗೆ ತೊಂದರೆ ಕೊಟ್ಟಿದ್ದೀರಾ ಅಂತ ಗೊತ್ತಾದ್ಮೇಲೆ ಬರ್ದೆ ಹೇಗಿರ್ಲಿ? ನಿಮಗೆ ನನ್ನ ಮೇಲೆ ಕೋಪ ಇದ್ರೆ ನನ್ನ ಜೊತೆ ಫೈಟ್ ಮಾಡಿ. ಮಧ್ಯದಲ್ಲಿ ಆ ಹುಡುಗಿ ಏನು ಮಾಡಿದ್ಲು? ವಾರ್ನಿಂಗ್ ಕೊಡ್ತಾ ಇದೆಯಾ? ಎಸ್, ವಾರ್ನಿಂಗ್. ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನಮ್ಮನೆಯವ್ರನ್ನೇ ಟಚ್ ಮಾಡಿದ್ರಿ ಅಲ್ವಾ? ನೀವೇ ಕಾರ್ ಬ್ರೇಕ್ ಫೇಲ್ ಆಗೋ ಹಾಗೆ ಮಾಡಿ, ಆ ಹುಡುಗಿ ಆಕ್ಸಿಡೆಂಟ್ ಮಾಡೋ ಹಾಗೆ ಕ್ರಿಯೇಟ್ ಮಾಡಿ
ಅರೆಸ್ಟ್ ಮಾಡಿಸ್ತೀರಾ? ಅಮಾಯಕ ಹುಡುಗಿ ಮೇಲೆಲ್ಲ ತೋರ್ಸೋದು ನಿಮ್ಮ ಪ್ರತಾಪ. ನಿಮ್ಮಿಂದ ಆದ್ರೆ ನನ್ನನ್ನು ಟಚ್ ಮಾಡಿ ಆದ್ರೂ ನಿಮ್ಮ ಕೋಪ ನನ್ನ ಮೇಲೆ ಅಲ್ವಾ? ಎಲ್ಲಿಂದನೋ ಬಂದಿರೋ ಅವಳ ಮೇಲೆ ಯಾಕೆ? ಆ ಹುಡುಗಿ ಆಗಿರೋದಕ್ಕೆ ಮಾಡದೇ ಇರೋ ತಪ್ಪಿಗೆ ಭಯಪಟ್ಟು ಸ್ಟೇಷನ್ ತನಕ ಹೋದ್ಲು. ಅದೇ ಜಾಗದಲ್ಲಿ ನಾನಿದ್ದಿದ್ರೆ ನಿಮ್ ಕಾರ್ನ ಅಲ್ಲೇ ಸುಟ್ಟಾಕ್ಬಿಡ್ತಿದ್ದೆ. ನಿನ್ ಕಾರ್ ಡ್ಯಾಮೇಜ್ ಆಯ್ತು ಅಂತ ಅಲ್ವಾ ಕೇಸ್ ಹಾಕಿದ್ದು? ರಿಪೇರಿ ಮಾಡಿಸ್ಕೋತಿರೋ ಹೊಸದೇ ತಗೋತಿರೋ ನಿಮ್ಮಿಷ್ಟ. ಬ್ಲ್ಯಾಂಕ್ ಚೆಕ್ ಅಂಕೆ ಹಾಕೋತಿರೋ ಸಂಖ್ಯೆ ಹಾಕೋತಿರೋ ನಿಮ್ಮಿಷ್ಟ. ಇನ್ನೊಂದ್ಸಲ ಹುಡುಗಿಗೆ ತೊಂದರೆ ಕೊಟ್ಟಿದ್ದೀರಾ ಅಂತ ಗೊತ್ತಾದ್ರೆ ನಿಮ್ಮ ಹಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ಸುಟ್ಟು ಹಾಕ್ಬಿಡ್ತೀನಿ. ನೀನ್ ಕಿರ್ಚಿದ ತಕ್ಷಣ ಹೆದರ್ಕೊಳ್ಳೋದಿಕ್ಕೆ ನಿಮ್ ಮನೆ ಕೆಲ್ಸದವನಲ್ಲ, ಗಗನ್. ನಮ್ಮಮ್ಮ ಗೊತ್ತಿದ್ದೋ ಗೊತ್ತಿಲ್ದೇನೋ ನಂಗೊಂದು ಒಳ್ಳೆ ಹೆಸರಿಟ್ಟಿದ್ದಾರೆ, ಗಗನ್ ಅಂತ. ಅರ್ಥ ಗೊತ್ತಲ್ವಾ? ಆಕಾಶ. ನಂಗಿಷ್ಟ ಇಲ್ದೇ ಇರೋ ಕೆಲಸ ಮಾಡಿದ್ರೆ ಗುಡುಗಿನ ಹಾಗೆ ಗುಡುಗ್ತೀನಿ, ಸಿಡ್ಲಾಗಿ ಹೊಡಿತೀನಿ. ನೋಡಿದ್ಯಾ ಮಮ್ಮಿ, ಅವನಿಗೆಷ್ಟು ಕೊಬ್ಬು. ಅವನಿಗೆ ನನ್ನ ಬಗ್ಗೆ ಗೊತ್ತಿಲ್ಲ. ನನಗೆ ವಾರ್ನಿಂಗ್ ಕೊಟ್ಟು ನನ್ನ ಮುಖದ ಮೇಲೆ ಚೆಕ್ ಎಸ್ತ ಅಲ್ವಾ? ಅವನಿಗೆ ಹೇಗೆ ಚೆಕ್ ಇಡ್ತೀನಿ ಅಂತ ನೋಡ್ತಾ ಇರು.